ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ. ನನ್ನೆದೆಯ ಬಾಂದಳೆದಿ ಕಥೆಯ 53ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 54ನೇ ಅಧ್ಯಾಯವನ್ನು ಶುರು ಮಾಡೋಣ. ಭೂಗರ್ಭದ ಒಡಲಾಳದಿಂದ ಕೇಳಿಸಿತಂದಿತ್ತು ಧ್ವನಿ. ಅವರಿವರ ಬಳಿ ಮಾತನಾಡುವಾಗ ಬೆಳೆದ ಮಗನ ಧ್ವನಿನ ಕೇಳಿಸಿಕೊಂಡಿದ್ದರಷ್ಟೇ. 15 ವರ್ಷಗಳ ಮೇಲಾಗಿತ್ತೇನೋ ಮಗ ಮುಖ ಕೊಟ್ಟು ಮಾತನಾಡಿ. ಶಾರದಾ ಹೋದ ಮೇಲೆ ಮೊದಲ ಕೆಲವು ವರ್ಷ ಮಾತನಾಡುತ್ತಿದ್ದ, ಬುದ್ಧಿ ಬರುವವರೆಗೂ. ಆಮೇಲೆ ಬಹುಶಃ ಹೈಸ್ಕೂಲ್ ಮೆಟ್ಟಿಲತ್ತಿದ್ದೇ ಕೊನೆ. ಮಗ ಮಾತನಾಡಿ. ಅಂದಿನಿಂದ ಇಂದಿನವರೆಗೂ ಮೂಕ ವ್ಯವಹಾರ ಅಷ್ಟೇ. ಇನ್ನು ಜೊತೆಯಲ್ಲಿ ಕೂತು ಊಟ ತಿಂಡಿಯಂತೂ ಹಗಲುಗನಸೇ ಸರಿ. ಕಿರಿ ಹೆಂಡತಿ ಮಕ್ಕಳು ಅಂತ ಮೊದಲ ಕೆಲವು ವರ್ಷಗಳು ಶಾಮಣ್ಣನವರಿಗೆ ಹಿರಿಮಗನ ಜವಾಬ್ದಾರಿ ಮರೆತೇ ಹೋಗಿತ್ತು. ಕಿರಿ ಹೆಂಡತಿಗೂ 2 ಮಕ್ಕಳಾಗಿ ಅವಳು ಮನೆಯ ಆಧಿಪತ್ಯವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವವರೆಗೂ ತನ್ನದೇ ಸುಖದಲ್ಲಿ ಮೈಮರೆತಿದ್ದು ಸುಳ್ಳಲ್ಲ. ಸತಿ ಮಾಡುವ ಆರೋಪದಲ್ಲಿ ಹುರುಳಿಲ್ಲ ಎಂದು ಅದಾವ ನಾಲಿಗೆಯಲ್ಲಿ ಈ ಮುಪ್ಪಿನ ಕಾಲದಲ್ಲಿ ಹೇಳಲಿ ನಾನು ವೈಶಾಲಿಯನ್ನು ಮದುವೆ ಆಗಿದ್ದೆ ತನಗೋಸ್ಕರ. ಮಗ ನೆಪ ಅಷ್ಟೆ. ಸ್ವಯಂ ಕೃತಾಪರಾಧಕ್ಕೆ ಅದೆಷ್ಟು ಪ್ರಾಯಶ್ಚಿತ್ತಪಟ್ಟೆ. ಕೊನೆಗೂ ಕಾಡು ಸಿದ್ದೇಶ್ವರನಿಗೆ ಕ್ಷಮಿಸುವ ಮನಸ್ಸಾಯಿತೇನೋ. ಶಾಮಣ್ಣನವರು ತಮ್ಮೊಳಗೆ ಯೋಚಿಸುತ್ತಿದ್ದರು. ಕೆಮ್ಮಿಗೆ ಶುಂಠಿ ಟೀ ಕುಡೀರಿ, ಕಫ ಸ್ವಲ್ಪ ಕಮ್ಮಿ ಆಗತ್ತೆ. ನವಿಗೆ ಹೇಳ್ತೀನಿ ಕನ್ಸಲ್ಟೆಂಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳೋದಿಕ್ಕೆ. ಸ್ನಾನ ಮಾಡಿ ಬೇಗ ರೆಡಿಯಾಗಿ ಆಸ್ಪತ್ರೆಗೆ ಹೋಗೋಣ ಎಂದ ಸತಿ ಮುಖದ ಬಿಗಿ ಸಡಿಲಿಸದೆ. ಶಾಮಣ್ಣನವರ ಬಾಯಿಂದ ಮಾತು ಹೊರಡದಾಗಿತ್ತು. ಸತಿ ಥೇಟ್ ಅವರಮ್ಮನಂತೆ. ಎಲ್ಲದರಲ್ಲಿಯೂ ಶಿಸ್ತು, ಪ್ರೀತಿ, ಕೋಪ ಎರಡೂ ಬೊಗಸೆ ತುಂಬ ಕೊಡ್ತಾನೆ. ಆಗಲಿ ಎಂಬಂತೆ ತಲೆಯಾಡಿಸಿ ಮಗ ಕೊಟ್ಟ ಟೀ ಕುಡಿಯಲು ಶುರು ಮಾಡಿದರು. ಥೇಟ್ ಶಾರದಾ ಕೈರುಚಿಯೇ ಅನಿಸಿತು. ಅದಾವುದೋ ಮಾಂತ್ರಿಕತೆ ಇದೆ ಮಗನ ಕೈಗುಣದಲ್ಲಿ. ಇದುವರೆಗೂ ಬಾಧಿಸುತ್ತಿದ್ದ ಗೂರಲು ರೋಗ ಗಾವುದ ದೂರ ಓಡಿ ಹೋಗಿದೆ ಅನಿಸಿತ್ತು. ಅಪ್ಪನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ನೆಪ ಮಾಡಿಕೊಂಡು ಮೆತ್ತಗೆ ಹೊರಗಡೆ ಕರ್ಕೊಂಡು ಹೋಗಿ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆಸ್ಕೊಂಡು ನನ್ನ ಮಕ್ಕಳನ್ನು ಬಿಕಾರಿ ಮಾಡಿಬಿಡ್ಬೇಡಪ್ಪ ಎಂದು ಅಡಿಗೆ ಮನೆಗೆ ಹೆಜ್ಜೆ ಇಡದವನು ಇಂದು ತಾನಾಗಿಯೇ ಬಂದದ್ದು ಅಪ್ಪನನ್ನು ಮಾತನಾಡಿಸಿದ್ದು ನೋಡಿ ಸಹಿಸಲಾರದೆ ವಿಷ ಕಕ್ಕಿದ್ದರು ಚಿಕ್ಕಮ್ಮ ವೈಶಾಲಿ. ಆಸ್ತಿ ಮನೆಗೋಸ್ಕರ ಅಕ್ಕ ಹೋದ ಕೂಡಲೇ ಮಸಲತ್ತು ಮಾಡಿ ತಾಯಿ ಹೆಸರಿನ ಮುಖವಾಡ ಆಡ್ಕೊಂಡು ಬಂದ್ರಲ್ಲ, ತೀರಾ ಅಂತ ಹೀನ ಬುದ್ಧಿ ನಾನು ಕಲ್ತಿಲ್ಲ. ನಿನ್ನೆ ನವಿ ಎಂಗೇಜ್ಮೆಂಟ್ನಲ್ಲಿ ತುಂಬ ಫೀಲ್ ಆದರು. ಎದುರಿಗಿದ್ರು ಇವ್ರ ಪಾಲಿಗೆ ಸತ್ತಂತಿರೋ ಮಗ ಒಂಥರ ಪುತ್ರ ಶೋಕ ನಿರಂತರ ಅನ್ನೋ ಹಾಗೆ. ವಯಸ್ಸಾದ ಕಾಲದಲ್ಲಿ ಸ್ವಲ್ಪ ಆದರೂ ಶೋಕ ಕಮ್ಮಿ ಆಗಲಿ ಅಂತ ಅಷ್ಟೇ. ಅದು ಗೌಡ್ರಂಥ ಒಳ್ಳೆ ಫ್ಯಾಮಿಲಿ ಕಣ್ಣಿಗೆ ಇವ್ರ ಶೋಕ ಕಾಣಿಸಿರೋದಕ್ಕೆ. ಕಡ್ಡಿ ತುಂಡಾಳಂತೆ ನುಡಿದು ಮತ್ತಲ್ಲಿ ಬೇರೆ ಮಾತಿಗೆ ಆಸ್ಪದ ಕೊಡದೆ ತನ್ನ ರೂಮಿಗೆ ಹೋದ ಸತಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಗೆಳೆಯನಿಗೆ ಕಾಲ್ ಮಾಡುತ್ತಾ, ನವಿ ಬ್ಯುಸಿ ಇದ್ದೇನೋ ಕೇಳಿದ್ದ ಸತಿ. ಹೇಳೋ, ಸದ್ಯಕ್ಕೆ ಯಾವ ಗುಡ್ಡ ಕಡಿಯೋ ಕೆಲಸನೂ ಇಲ್ಲ ಅದು ಎಂದು ತಡವರಿಸುತ್ತಾ ಬೆಳಗ್ಗೆ ಮನೆಗೆ ಬಂದಾಗಿನಿಂದ ನಡೆದಿದ್ದನ್ನೆಲ್ಲ ವಿವರಿಸಿದ್ದ ಸತಿ. ಗುಡ್ ಮಗ, ಒಳ್ಳೆ ಪ್ರೋಗ್ರೆಸ್. ನೀನು ಇಷ್ಟಾದರೂ ಮನಸ್ಸು ಮಾಡಿದ್ಯಲ್ಲ, ಹ್ಯಾಪಿ ಎಂದ ನವಿ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ನೀನು ಜೊತೆಲಿ ಬಂದಿದ್ರೆ ಚೆನ್ನಾಗಿರೋದು. ಹಿಂಜರಿಕೆ ಇತ್ತು ಸತಿ ಧ್ವನಿಯಲ್ಲಿ. ನಾನು ಹೋದರೆ ಮತ್ತೆ ಅಪ್ಪ ಮಗ ಮಾತಾಡಲ್ಲ ಅಂದ್ಕೊಂಡು, ಇಲ್ಲ ಮಗ, ಟಯರ್ಡ್, ರೆಸ್ಟ್ ಮಾಡ್ತೀನಿ. ಕಳ್ಳ ನೆಪವೊಂದನ್ನು ಹೇಳಿ ನಾನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿರ್ತೀನಿ, ಹಾಗೆ ಟ್ರ್ಯಾಕ್ನೂ ಸೆಂಡ್ ಮಾಡಿರ್ತೀನಿ, ಹೋಗ್ಬಾ ಅಂತ ನವೀನ್ ಹೇಳಿದ್ದ. ಸರಿ ಮಗ ಅಂತ ಹೇಳಿ ಬೇಗನೆ ರೆಡಿಯಾಗಿ ಬೈಕ್ ಕೀ ತಿರುಗಿಸುತ್ತಾ ಹಾಲ್ಗೆ ಬರೋಷ್ಟರಲ್ಲಿ ಶಾಮಣ್ಣನವರಾಗಲೇ ಜಾತ್ರೆಗೆ ಹೋಗೋದಕ್ಕೆ ಖುಷಿಯಿಂದ ರೆಡಿಯಾಗಿ ನಿಂತ ಮಕ್ಕಳಂತೆ ತಯಾರಾಗಿ ನಿಂತಿದ್ರು. ಬೈಕ್ ಹಿಂಬದಿಯ ಸೀಟಿನಲ್ಲಿ ಕುಳಿತು ಆಸೆಗೆಂಬಂತೆ ಮಗನ ಭುಜ ಹಿಡಿದು ಹೆಮ್ಮೆಯಿಂದ ಕುಳಿತ ತಂದೆಯ ಮುಖವನ್ನು ಮಿರರ್ನಲ್ಲಿ ನೋಡುತ್ತಲೇ ಜಾತ್ರೆ ಬೀದಿಯಲ್ಲಿ ತೇರು ಕಾಣಲೆಂದು ಮಗನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಜಾತ್ರೆ ಸುತ್ತಿಸುತ್ತಿದ್ದ ನೆನಪಿನ ಪುಸ್ತಕದಲ್ಲಿ ಅಚ್ಚಳಿಯದೆ ಉಳಿತಿದ್ದ ಚಿತ್ರಗಳು ನೆನಪಾಗಲಾರಂಭಿಸಿದವು. ಓರಗೆಯಲ್ಲಿ ಅಕ್ಕ ಎಂದು ಸಂಬಂಧ ಹೇಳಿಕೊಂಡು ಬಂದು ಅಮ್ಮನ ಅನಾರೋಗ್ಯವನ್ನೇ ಬಂಡವಾಳ ಮಾಡಿಕೊಂಡು ಹರೆಯದ ಶಾಮಣ್ಣನನ್ನು ವೈಶಾಲಿ ಮೋಡಿ ಮಾಡದ್ದೇ ಇದ್ದಿದ್ದರೆ ಅಮ್ಮ ಇರುತ್ತಿದ್ದಳೇನೋ. ಅಮ್ಮನ ನೆನಪಾಗುತ್ತಲೇ ಸತಿಯ ಕಣ್ಣು ತುಂಬಿ ಬಂದಿತ್ತು. ಅದೇ ನಮ್ಮ ಕಾಲೇಜ್. ಪಾರ್ಕಿಂಗ್ ಏರಿಯಾದಲ್ಲಿ ಬೈಕ್ ನಿಲ್ಲಿಸಿ ನಡೆಯುತ್ತಾ ಹೇಳಿದ ಸತಿ. ಮೊದಲ ಬಾರಿ ಪೇರೆಂಟ್ಸ್ ಮೀಟಿಂಗಿಗೆ ಬಂದು ಪೋಷಕರಿಗೆ ಸ್ಕೂಲ್ ಪರಿಚಯ ಮಾಡಿಕೊಳ್ಳುವ ಮಕ್ಕಳ ಹಾಗೆ. ಎದುರಿಗೆ ಸಿಕ್ಕ ಪರಿಚಿತರಿಗೆ ಪರಿಚಯದ ನಗು ಬೀರಿ ಹಾಯ್ ಹೇಳಿ ಫಿಸಿಷಿಯನ್ OPD ಸೆಕ್ಷನ್ ಕಡೆ ನಡೆಯುತ್ತಾ ಹೇಳಿದರು. ಫಿಸಿಷಿಯನ್ ಡಾಕ್ಟರ್ ಕೃಷ್ಣಮೂರ್ತಿ ಇವರಿಗಾಗಿಯೇ ಕಾದಿದ್ರು. ನಮ್ಮ ತಂದೆ ಪರಿಚಯ ಮಾಡಿಕೊಟ್ಟ ಸತಿ. ಇಷ್ಟು ವರ್ಷಗಳ ನಂತರ ಮಗ ಒಬ್ಬರ ಬಳಿ ಅಪ್ಪನೆಂದು ಹೇಳಿದ್ದ ಕಾರಣ ಶಾಮಣ್ಣನವರಿಗೆ ಈ ಜನ್ಮಕ್ಕಿಷ್ಟು ಸಾಕು ಎನಿಸಿತ್ತು.
ರೋಗಿಯ ಮುಖ ನೋಡುತ್ತಲೇ ಇಂಥದ್ದೇ ರೋಗವೆಂದು ಅಂದಾಜಿಸಿ ಹೇಳುವಷ್ಟು ಪರಿಣಿತಿ ಇದ್ದ ಡಾಕ್ಟರ್ ಕೃಷ್ಣಮೂರ್ತಿ ECG ಎಕ್ಸ್ರೇ ಮಾಡಿಸಿ ಕಫ ಪರೀಕ್ಷೆಗೆ ಸ್ಯಾಂಪಲ್ ಕೊಡಿಸಿ ಕೆಮ್ಮಿನ ಉಪಶಮನಕ್ಕೆ ಒಂದಷ್ಟು ಮೆಡಿಸಿನ್ ಬರೆದುಕೊಟ್ಟಿದ್ರು. ಕಫದ ರಿಪೋರ್ಟ್ ನಾಡಿದ್ದು ಬರುತ್ತೆ, ಫರ್ದರ್ ಟ್ರೀಟ್ಮೆಂಟ್ ಆಮೇಲೆ ನೋಡೋಣ ಅಂದರೂ ಬೀಳ್ಕೊಡುತ್ತಾ ನೆಕ್ಸ್ಟ್ ಪೇಷಂಟ್ಸ್ಗೆ ಬೆಲ್ ಮಾಡುತ್ತಾ. ದಿನಗಳು ಹೀಗೆ ಉರುಳ್ತಾ ಇದ್ವು. ಅಪ್ಪನೊಡನೆ ರಾಜಿಯಾಗಿ ಶರದಿಯ ಜೊತೆ ಮಾತು ಹೆಚ್ಚಾದಾಗಿಂದ ಸತಿಗೂ ಕೂಡ ಬದುಕು ಹಸನಾದಂತೆ ಅನ್ನಿಸೋಕೆ ಶುರುವಾಗಿತ್ತು. ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿತ್ತು. ಗೆಳತಿಯರು ಜಯಬೇರಿ ಬಾರಿಸಿದ್ರು. SSLC ಮುಗಿದ ಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆ ಕಾಲೇಜಿಗಾಗಿ ತಡ್ಕಾಡಿದ್ದ ನಕ್ಷತ್ರ ಈ ಬಾರಿ ನಿರುಮ್ಮಳಾಗಿದ್ಲು. ರಿಸಲ್ಟ್ ಬಂದು 4 ದಿನವಾದರೂ ಕಾಲೇಜಿನ ವಿಷಯವಾಗಿ ಮಾತನಾಡದ ನಕ್ಷತ್ರಳನ್ನು ಸ್ನೇಹ ಕೇಳಿಯೇ ಬಿಟ್ಲು. ಏನೇ ನಕ್ಷು, ನೆಕ್ಸ್ಟ್ ಯಾವ ಕಾಲೇಜು, ಯಾವ ಕೋರ್ಸ್ ಅಂತ ಮಾತಾಡ್ತಾನೇ ಇಲ್ವಲ್ಲೇ? ಆಗ ನಕ್ಷತ್ರ, ಸ್ನೇಹ, ನಮ್ಮ ಬದುಕಿನ ಆಯ್ಕೆಗಳು ನಮ್ಮ ಕೈಲಿನಲ್ಲಿದ್ದಾಗ, ನಾವು ಬಯಸಿದ್ನ ನಮ್ಮಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇದ್ದಾಗ ಮಾತ್ರ ಆಯ್ಕೆ ಮಾಡ್ಕೋಬೇಕು ಒಗಟಾಗಿ ಉತ್ತರಿಸಿದ್ಲು. ಏನೇ ಆಗಿದೆ ನಿನಗೆ? ಫೇಲ್ ಆಗಿ ಸೂಸೈಡ್ ಮಾಡ್ಕೊಂಡಿರೋ ಯಾವುದಾದ್ರೂ ದೆವ್ವ ಏನಾದರೂ ಮೆಟ್ಕೊಂಡಿದ್ಯಾ ನಿನಗೆ? ಗದರಿದಳು ಸ್ನೇಹ. ನಾನು ಯಾವುದೋ ಕಾಲೇಜು ಕೋರ್ಸು ಇಷ್ಟಪಡೋದು. ಮೊದಲೆಲ್ಲ ಪಪ್ಪನ ಮಾತ್ರ ಒಪ್ಪಿಸಿದ್ರೆ ಸಾಕಿತ್ತು. ಆದರೆ ಇವಾಗ ಆಗಿಲ್ವಲ್ಲ. ನವಿ ಮನೆಯವ್ರು ಕೂಡ ನನ್ನ ಕಾಲೇಜ್ನ ಒಪ್ಪಬೇಕಲ್ವಾ? ಅಲ್ಲದೆ ನವಿ ಇನ್ನೂ ಯಾವ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿಲ್ಲ. ವಿಷಾದವಿತ್ತು ಅವಳ ಧ್ವನಿಯಲ್ಲಿ. ಓಹೋ, ಯಜಮಾನ್ರು ಸೆಲೆಕ್ಟ್ ಮಾಡಿದ ಕಡೆ ಅಮ್ಮನವರ ಪ್ರಯಾಣ. ಅದಕ್ಕೇನಾ ಟೆನ್ಷನ್ ಇಲ್ಲದೆ ಆರಾಮಾಗಿರೋದು? ನಮಗೆಲ್ಲ ಯಾರು ಸೆಲೆಕ್ಟ್ ಮಾಡ್ತಾರೆ ಗುರು ಅಂದಳು ಇವಳು. ಇವಳೊಬ್ಳು ರಿಸಲ್ಟ್ ನೋಡಿ ಕಂಗ್ರಾಸ್ ಹೇಳ್ದೋನು ಮುಂದೆ ಎಜುಕೇಷನ್ ಬಗ್ಗೆ ಮಾತಾಡೇ ಇಲ್ಲ. ನಾನಿನ್ನೂ ಓದಬೇಕು ಅನ್ನೋದು ನೆನಪಿದ್ಯೋ ಮರ್ತೋಗಿದ್ಯೋ ಅವನಿಗೆ ಗೊತ್ತಿಲ್ಲ. ನಕ್ಷತ್ರ ಹೇಳಿದ್ಲು. ಎಕ್ಸಾಮ್ಸ್ ನಡೀತಿದೆಯಲ್ಲ, ಬ್ಯುಸಿ ಆಗಿರಬೇಕು. 10 ಡೇಸ್ ಅಷ್ಟೇ ಅಲ್ವಾ, ಫ್ರೀ ಆಗ್ತಾರೆ, ವೆಯ್ಟ್ ಮಾಡು. ಜೊತೆಗೆ ನಾವು ವೆಯ್ಟ್ ಮಾಡ್ತಿರ್ತೀವಿ. ಆದಷ್ಟು ಬದುಕಿನ ಪ್ರಯಾಣ ಜೊತೆಯಲ್ಲೇ ಸಾಗೋಣ ಸಮಾಧಾನಿಸಿದಳು ಸ್ನೇಹ ಹೇಳಿದಂತೆಯೇ ನವೀನ್ ಎಕ್ಸಾಮ್ಸ್ ಮುಗಿಯುವವರೆಗೂ ವಿಶ್ವನಾಥರು ಕೂಡ ಏನೂ ಮಾತನಾಡಿರಲಿಲ್ಲ. 1-2 ಬಾರಿ ಕೇಳಿದ ನಕ್ಷತ್ರಳಿಗೆ ನವೀನ್ ಎಕ್ಸಾಮ್ಸ್ ಮುಗಿಲಿ ಇರು, ಕೂತ್ ಮಾತಾಡಿ ಒಳ್ಳೆ ಕಾಲೇಜ್ನೇ ಸೆಲೆಕ್ಟ್ ಮಾಡೋಣ ಅಂತ ಹೇಳಿದರು ವಿಶ್ವನಾಥರು. ಪಪ್ಪ, ನಾನು ಕೆಲವು ಕೋರ್ಸ್ನ ಸೆಲೆಕ್ಟ್ ಮಾಡಿ ಇಟ್ಟಿರಲ್ಲ, ಅದರಲ್ಲಿ ಯಾವುದನ್ನಾದರೂ ಫೈನಲೈಸ್ ಮಾಡಿದ್ರಾಯ್ತು ಎಂದಳು ನಕ್ಷತ್ರ. ಆಗ ವಿಶ್ವನಾಥರು, ನಕ್ಷು, ನಿನಗಿಂತ ಜಾಸ್ತಿ ನವೀನಿಗೆ ಗೊತ್ತಿರುತ್ತಲ್ವಾ, ನಿಧಾನ ಮಾಡು ಮಗಳೇ. ಪೂರ್ತಿ ಜವಾಬ್ದಾರಿಯನ್ನು ಭಾವಿ ಹಳಿಯನ್ನು ಹೆಗಲಿಗೆ ಹಾಕ್ಬಿಟ್ಟಿದ್ರು ವಿಶ್ವನಾಥರು. ಎಕ್ಸಾಮ್ ಶುರುವಾದಾಗಿನಿಂದ ಮಾತಿಗೆ ಸಿಗದ ಇನಿಯನಿಂದ ಮೊದಲ ಬಾರಿಗೆ ವಿರಹದ ಬೇಗೆ ಅನುಭವಿಸುತ್ತಾ ಕ್ಷಣಗಳನ್ನು ದಿನಗಳಂತೆ ದೂಡುತ್ತಿರುವಾಗಲೇ ನಕ್ಷತ್ರಳಿಗೂ ಅರಿವಾದದ್ದು ತನ್ನೊಳಗಿನ ಪ್ರೀತಿ. ಅವನ ಜೊತೆ ಮಾತಾಡದೇ ಇದ್ದರೆ, ನೋಡದೇ ಇದ್ದರೆ ನನಗಿಷ್ಟೊಂದು ಬೇಸರ ಆಗುತ್ತಾ? ಬದುಕು ಸಪ್ಪೆ ಅನಿಸುತ್ತಾ? ಅವನನ್ನು ಬಿಟ್ಟಿರೋಕ್ಕಾಗದೇ ಇರೋಷ್ಟು ನಾನು ಅವನನ್ನು ಪ್ರೀತಿಸ್ತೀನಾ? ತನಗೆ ತಾನೇ ಪ್ರಶ್ನೆ ಮಾಡ್ಕೊಂಡಿದ್ಲು. ಇವತ್ತು ಎಕ್ಸಾಮ್ಸ್ ಮುಗ್ದಿದೆ, ಇನ್ನೂ ಕಾಲ್ ಮಾಡಿಲ್ಲ. ಇಡಿಯಟ್, ಕಾಲ್ ಮಾಡಲಿ, ಹಬ್ಬ ಮಾಡ್ತೀನಿ ಶಪಿಸಿಕೊಳ್ಳುತ್ತಲೇ ನಿದಿರೆಗೆ ಜಾರಿದ್ದಳು. ಮರುದಿನ ಬೆಳಿಗ್ಗೆ ಜೀವನ್ ಎಂದಿನಂತೆ ಸ್ಕೂಲಿಗೆ ಹೋದರೆ ಆತ್ಮೀಯರೊಬ್ಬರ ಮನೆಯ ಸತ್ಯನಾರಾಯಣ ಪೂಜೆಗೆ ವಿಶ್ವನಾಥ ಮತ್ತು ಪೂರ್ಣಿಮಾ ದಂಪತಿಗಳು ಹೊರಟಿದ್ರು. ಕಿಬ್ಬೊಟ್ಟೆಯಾಳವನ್ನು ಕಿವುಚಿದಂತೆ ನೋಯುತ್ತಾ ತನ್ನಿರುವಿಕೆಯನ್ನು ನೆನಪು ಮಾಡಿತ್ತು ಋತುಚಕ್ರ. ಪ್ರಯಾಸ ಪಡುತ್ತಲೇ ಸ್ನಾನ ಮುಗಿಸಿ ರೂಮಿಗೆ ಬಂದವಳು ಅಪ್ಪನಿಗಾದರೂ ಕಾಲ್ ಮಾಡಿ ಹೇಳೋಣ ಅಂದುಕೊಂಡಳಾದರೂ ಬೇಡ, ಪೂಜೆಗೆ ಹೋಗಿದ್ದಾರೆ, ಮುಗಿಸ್ಕೊಂಡೇ ಬರಲಿ, ಸ್ವಲ್ಪ ರೆಸ್ಟ್ ಮಾಡಿದ್ರಾಯ್ತು. ದಿನಪ್ರತಿ ಹುಟ್ಟಿ ಸಾಯೋ ಸೂರ್ಯಚಂದ್ರನಂತೆ ಇದ್ದಿದ್ದೇ ಇದು ಎಂದುಕೊಂಡು ಬಿಸಿನೀರು ಕುಡಿಯೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಎನ್ನುತ್ತಾ ಕಿಚನ್ ಕಡೆಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಕಾಲಿಂಗ್ ಬೆಲ್ನ ಸದ್ದಾಗಿತ್ತು. ಯಾರು ಬಂದ್ರೋ, ಇವತ್ತೇ ಬರಬೇಕಿತ್ತಾ? ಗೊಣಗುತ್ತಲೇ ಬಾಗಿಲಿನ ಅಗುಳಿಯನ್ನು ತೆಗೆದಳು. ನಗುಮೊಗದಿಂದ ಕೈಯಲ್ಲೊಂದು ಕವರ್ ಹಿಡಿದು ನಿಂತಿದ್ದ ನವೀನ್. ಆಗ ತಾನೇ ಮಿಂದೆದ್ದು ತಲೆಗೆ ಸುತ್ತಿದ್ದ ಟವೆಲ್, ಕೆಂಪೇರಿದ ಮುಖ ನೋಡಿ, ಕಾಲ್ ಮಾಡಿದೆ, ಯಾಕೆ ರಿಸೀವ್ ಮಾಡಲಿಲ್ಲ ಎಂದು ಕೇಳಬೇಕೆಂದುಕೊಂಡನು. ಸುಮ್ಮನಾದನು. ಆಯಾಸವಾದಂತೆ ಕಾಣುತ್ತಿದ್ದ ಕಣ್ಣುಗಳನ್ನು, ಬಾಡಿದ ಮುಖವನ್ನು ನೋಡಿ, ಹುಷಾರಾಗಿದ್ಯಾ ಅಂತ ಕೇಳಿದ್ದ. ಹಾಂ, ಚೆನ್ನಾಗಿದ್ದೀನಿ. ಬಾರದ ನಗುವನ್ನು ಮುಖದ ಮೇಲೆ ಎಳೆದುಕೊಂಡು ಬಂದು ಹೇಳುತ್ತಾ, ಜೀವನ್ ಸ್ಕೂಲ್ಗೆ ಹೋಗಿದ್ದಾನೆ, ಅಪ್ಪ ಅಮ್ಮ ಸತ್ಯನಾರಾಯಣ ಪೂಜೆಗೆ ಹೋಗಿದ್ದಾರೆ, ಟಿಫನ್ ಮಾಡು, ಕಾಫಿ ಮಾಡಿಕೊಡ್ಲಾ ಅಂದಳು ಅಡುಗೆ ಮನೆಗೆ ಹೋಗುತ್ತಾ. ಎಂಗೇಜ್ಮೆಂಟ್ ಆದಮೇಲೆ ಇವತ್ತೇ ಮೀಟ್ ಮಾಡಿರೋದು. ಎಕ್ಸಾಮ್ಸ್ ಟೆನ್ಷನ್ನಲ್ಲಿ ಸರಿಯಾಗಿ ಮಾತಾಡೋದಕ್ಕೂ ಕೂಡ ಆಗಲಿಲ್ಲ. ಇವಳೇನು ಯಾಕಾದರೂ ಬಂದೋ ಇವನು ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತಿದ್ದಳಲ್ಲ ಅಂದ್ಕೊಂಡು ನೆನಪಿಸಿಕೊಂಡವನಂತೆ, ಅಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಮಾಡಿಸಿದ್ರು, ಪ್ರಸಾದ ಕೊಟ್ಟು ಕಳಿಸಿದ್ದಾರೆ, ತಗೋ ಅಂದ ಅವಳ ಹಿಂದೆಯೇ ಅಡುಗೆ ಮನೆಗೆ ಬಂದು. ಮೈ ಹಿಡಿ ಮಾಡಿಕೊಂಡು, ಅಲ್ಲಿ ದೇವರ ಮನೇಲಿ ಇಟ್ಬಿಡು ಅಂದಳು. ಸ್ಟವ್ ಹಚ್ಚಿ ಕಾಫಿಗೆ ಪಾತ್ರೆ ಇಡುತ್ತಾ. ಹೇಳಿದಂತೆ ದೇವರ ಮನೆಯಲ್ಲಿ ಪ್ರಸಾದವನ್ನು ಇಟ್ಟು ಬಂದವನು ಕಾಫಿಗೆಂದು ಹಚ್ಚಿದ್ದ ಸ್ಟವ್ ಆಫ್ ಮಾಡಲು ಏನೋ ಬೇಕಾದವನಂತೆ ಹುಡುಕಾಡುತ್ತಾ ಸುತ್ತಲೂ ನೋಡಿದ. ಏನು ಬೇಕು ಎಂದವಳಿಗೆ ಒಂದು ಪಾತ್ರೆ ಎನ್ನುತ್ತಾ ಶೆಲ್ಫ್ ಮೇಲಿದ್ದ ಪಾತ್ರೆಯೊಂದನ್ನು ತೆಗೆದುಕೊಂಡು ಬರ್ತಿ ನೀರು ತುಂಬಿಸಿ ಕಾಯಲು ಇಟ್ಟು, ಬಾ ನೀರು ಬಿಸಿಯಾಗಲಿ, ಅಲ್ಲಿವರೆಗೂ ಕೂತ್ಕೊಳ್ಳೋಣ ಎನ್ನುತ್ತಾ ಹಾಲ್ಗೆ ಕರೆತಂದು ಚೇರ್ ಮೇಲೆ ಕೂರಿಸಿದ. ತಲೆಗೆ ಕಟ್ಟಿದ್ದ ಟವೆಲ್ ಬಿಚ್ಚಿ ಒರೆಸಲು ಶುರು ಮಾಡಿದ್ದ. ನವಿ, ಏನು ಮಾಡ್ತಿದೀಯಾ ನೀನು?
ಕೊಸರಾಡಿದಳು ನಕ್ಷತ್ರ. ಮೊದಲೇ ತನ್ನೆಲ್ಲ ರಹಸ್ಯವನ್ನು ತಿಳಿಯಿತಲ್ಲ ಅಂತ ನಾಚಿಕೆಯ ಮುದ್ದೆಯಾಗಿದ್ಲು ಅವಳು. ಕೊಸರಾಟಕ್ಕೆ ತಲೆ ಕೆಡಿಸಿಕೊಳ್ಳುವ ಗೋಜಿಗೆ ಹೋಗದೆ ತಲೆ ಹೊರಸಿ ಹಸಿ ಕೂದಲನ್ನು ಬೆನ್ನ ತುಂಬ ಹರವಿ ಹಾರಲು ಬಿಟ್ಟು ಅಡುಗೆ ಮನೆಗೋಗಿ ಅಷ್ಟರಲ್ಲಿ ಬಿಸಿಯಾಗಿದ್ದ ಬಿಸಿ ನೀರನ್ನು ಅಗಲವಾದ ಪಾತ್ರೆಯೊಂದರಲ್ಲಿ ಹಾಕಿಕೊಂಡು ಬಂದು ಮೆತ್ತನೆಯ ಹಾಲ್ಬಿಳುಪಿನ ಪಾದವನ್ನು ಬಿಸಿ ನೀರಿನಲ್ಲಿ ಇಡಿಸಿ ಕಾಲ ಬಳಿ ಕೂತು ಮೆತ್ತಗೆ ಮಸಾಜ್ ಮಾಡಲು ಶುರು ಮಾಡಿದ್ದ ನವೀನ್. ನವಿ, ಪ್ಲೀಸ್ ಬಿಡು, ಕಾಲೆಲ್ಲ ಮುಟ್ಬಾರ್ದು, ಮುಟ್ಬೇಡ. ಕೊಸರಾಡಿ ಬಲವಂತವಾಗಿ ನೀರಿನಿಂದ ಆಚೆ ತೆಗೆದುಕೊಂಡಳು ಮುಜುಗರ ಪಟ್ಕೊಂಡು. ಒರಟಾಟ ಆಡಬೇಡ, ಸುಮ್ಮನಿರು. ಲೂಕ್ವಾಮ್ ವಾಟರ್ನಲ್ಲಿ ಮಸಾಜ್ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಪೇಯ್ನ್ ಆಗ್ತಿದ್ಯಾ? ನಾನೇ ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಡಲಾ? ಅಥವಾ ನಿಮಗೆ ಮುಜುಗರ ಆಗೋದಾದರೆ ಗೈನಿಕ್ ಹತ್ರ ಕರ್ಕೊಂಡೋಗ್ಲಾ? ಮಸಾಜ್ ಮಾಡುತ್ತಲೇ ಕೇಳಿದ್ದ ನವೀನ್. ಬೇಡ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ಮುಖ ಕಿವುಚುತ್ತಲೇ ಹೇಳಿದ್ದಳು. ಅಷ್ಟರಲ್ಲಾಗಲೇ ಕಣ್ಣಾಲಿಗಳು ತುಂಬಿದ್ದವು. ತುಂಬ ನೋಯ್ತಿದ್ಯಾ? ನವೀನ್ ಕೇಳಿದ್ದ. ಹ್ಞೂ ತನ್ನವನ ಪ್ರೀತಿಯ ಕಾಳಜಿಯ ಮಾತು ಮೂಕವಾಗಿತ್ತು. ನೀನಿರುವಾಗ ನನಗ್ಯಾವ ನೋವು ಆಗಲ್ಲ. ನೋವಿನಲ್ಲಿಯೂ ನಗುತ್ತಾ ಒಪ್ಪವಾಗಿ ಕುಳಿತಿದ್ದ ಕ್ರಾಫನ್ನು ಕೆದರುತ್ತಾ ಹೇಳಿದ್ದಳು ನಕ್ಷತ್ರ. ಕಿಬ್ಬೊಟ್ಟೆಯಾಳದಿಂದ ಕಾಲಿನ ಹೆಬ್ಬೆರಳ ತುದಿಯವರೆಗೂ ಪಟಗುಟ್ಟುತ್ತಿದ್ದ ನರನಾಡಿಗಳೆಲ್ಲ ಅವನ ಕಾಳಜಿಗೆ ಸೋತು ಶರಣಾಗಿ ನೋವು ಉಪಶಮನವಾದಂತಿತ್ತು. ಈಗಲಾದರೂ ಕಾಫಿ ಮಾಡಿಕೊಡ್ತೀನಿ ಇರು ಎನ್ನುತ್ತಾ ಏಳಲೋದವಳನ್ನು ತಡೆದು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಎಂದು ಹಾಡನ್ನು ಗುನುಗುತ್ತಾ ಅಡುಗೆ ಮನೆಯ ಕಡೆಗೆ ಹೋಗಿ, ಎಲ್ಲಿರುವೆ ಕಾಫಿಗಾಕುವ ಸಕ್ಕರೆಯೇ ಎಂದು ಆಡುತ್ತಾ ಅಂತೂ ಇಂತೂ ಸಕ್ಕರೆ ಡಬ್ಬವನ್ನು ಹುಡುಕಿ ಆ ಶೆಲ್ಫಿನಲ್ಲಿ ಇರುವುದೇ ಈ ಶೆಲ್ಫಿನಲ್ಲಿ ಇರುವುದೇ ಕಾಫಿ ಪುಡಿ ಎನ್ನುತ್ತಾ ಹುಡುಕಿ ಸಿಗದೆ ಚುಕ್ಕಿ ಆಲುಕ್ತಾ ಇದೆ. ಕಾಫಿ ಪುಡಿ ಎಲ್ಲಿದೆ ಹೇಳ್ಬಾರ್ದಾ ಅಂತ ಕೇಳಿದ್ದ. ರಾಣಿ ಥರ ಕೂತಿರು ಅಂತ ಹೇಳ್ದೆ, ಹುಡುಕು ಇವಾಗ, ನಕ್ಷತ್ರ ಹೇಳಿದ್ಲು. ಆಲುಕ್ಕಿ ಸ್ಟವ್ ಮೇಲೆಲ್ಲ ಹರಿಯುತ್ತೆ ನೋಡು, ಆಮೇಲೆ ನಿಮ್ಮಮ್ಮ ಬಂದು ನಿಂಗೆ ಬೈಯೋದು. ಸ್ಟವ್ ಮೇಲೆ ಏನಾದರೂ ಹಾಲು ಉಗ್ಸಿದ್ರೆ ನಿನ್ನ ಹತ್ರನೇ ವಾಶ್ ಮಾಡಿಸ್ತೀನಿ ಅಷ್ಟೇ. ಅಲ್ಲೇ ಸ್ಟವ್ ಮೇಲಿರೋ ಶೆಲ್ಫ್ನಲ್ಲಿ ಇದೆ ನೋಡು, ಕೂತಲ್ಲಿಂದಲೇ ಹೇಳಿದ್ದಳು ನಕ್ಷತ್ರ. ಓ, ಕಾಫಿ ಮಾಡಿಕೊಟ್ರೆ ಪಾತ್ರೆ ತೊಳೆಯೋ ಆಫರ್ ಬೇರೆ ಇದೆಯೋ ನಿಮ್ಮಲ್ಲಿ ಎನ್ನುತ್ತಾ 2 ಕಪ್ಗಳಲ್ಲಿ ಕಾಫಿ ತಂದುಕೊಟ್ಟ. ಒಂದೆರಡು ಸಿಪ್ ಕುಡಿಯೋವರೆಗೂ ಕಾದಿದ್ದು, ಹೇಗಿದೆ ಕಾಫಿ? ಕಾಲರ್ ಏರ್ಸುತ್ತಾ, ಕಾಫಿ ಡೇ ಕಾಫಿಗಿಂತ ಚೆನ್ನಾಗಿರುತ್ತೆ ಅಂತ ಗೊತ್ತು. ಹಾಗಂತ ಡಾಕ್ಟರ್ ಆಗೋದು ಬೇಡ, ಕಾಫಿ ಡೇ ಓಪನ್ ಮಾಡು ಅಂತ ಮಾತ್ರ ಹೇಳಬೇಡ, ಓಕೆನಾ? ಈ ಕಾಫಿನೇ ಸ್ನೇಹ ಕಂಡೀಷನ್ ಥರ ಹಾಕ್ಕೊಂಡು ಕೂತಿದ್ದಾಳೆ. ನಿಮ್ಮ ಅಣ್ಣ ಆದರೆ ನನ್ನ ಫ್ರೆಂಡು ಯತಿ ವೇಸ್ಟ್. ನಾನಾಗಿದ್ದಿದ್ರೆ ಒಂದು ಬಕೆಟ್ ಕಾಫಿ ಮಾಡಿಕೊಟ್ಟು ಪಟಾಯಿಸಿ ಇಷ್ಟೊತ್ತಿಗೆ ನಾಮಕರಣಕ್ಕೆ ಕರಿತಿದ್ದೆ ಎಲ್ರನ್ನೂ ಎಂದ ನವೀನ್. ಓಹೋ, ಹಲೋ, ಹೋಲ್ಡ್ ಆನ್. ಕಂಬಿ ಇಲ್ದಿರೋ ಟ್ರೈನ್ ಶತಾಬ್ದಿಗಿಂತ ಸೂಪರ್ ಫಾಸ್ಟಾಗಿ ಬಿಡಬೇಡ. ನೀನೇ ಓವರಾಗಿ ಹೊಗಳ್ಕೊಳ್ಳೋದನ್ನು ಕಮ್ಮಿ ಮಾಡು. ಕಾಫಿ ಥರನೇ ಇದೆ ಅಷ್ಟೇ, ಆಯಿತಾ ಎನ್ನುತ್ತಾ ಏರಿಸಿದ್ದ ಟೀ ಶರ್ಟ್ ಕಾಲರನ್ನು ಇಳಿಸಿದ್ಲು. ಇರು, ಅಮ್ಮ ಒಗ್ಗರಣೆ ಅವಲಕ್ಕಿ ಮಾಡಿಟ್ಟಿದ್ದಾರೆ, ತರ್ತೀನಿ ಎಂದು ಒಳಗಡೆ ಹೋಗಲೋದವಳನ್ನು ತಡೆದು, ಏನೂ ಬೇಡ, ಕೂತ್ಕೋ ಅಂದ. ಕೋಪ ಬಂತ ಮೆಂಟ್ಲಿಗೆ? ನಿನ್ನ ಪ್ರೀತಿ ಬೆರೆಸಿ ಮಾಡಿರೋದು ಚೆನ್ನಾಗಿಲ್ಲದೆ ಇರುತ್ತಾ ಹೇಳು ಅಂದಳು ಕಾಲ ಬಳಿ ನೆಲದ ಮೇಲೆ ಕೂತಿದ್ದವನ ಕೊರಳಿಗೆ ಹಾರದಂತೆ ಕೈ ಬಳಸುತ್ತಾ. ಎಂಗೇಜ್ಮೆಂಟ್ ಆದಮೇಲೆ ಫ್ರೀಯಾಗಿ ಸಿಕ್ಕೇ ಇಲ್ಲ. ನನಗೂ ಎಕ್ಸಾಮ್ಸ್ ಮುಗೀತಲ್ಲ, ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ನವೀನ್ ಹೇಳಿದ್ದ. ಯಾವ ಕಾಲೇಜು, ಏನು ಕೋರ್ಸ್ ತಗೊಳ್ಳಿ? ಪಪ್ಪ ನೀನು ಎಕ್ಸಾಮ್ಸ್ ಮುಗೀಲಿ ಅಂತ ಕಾಯ್ತಿದ್ರು. ನಕ್ಷತ್ರ ಕೇಳಿದ್ಲು. ಹೌದಲ್ವಾ, ನಾಳೆನೇ ಡಿಸೈಡ್ ಮಾಡಿ ಹೇಳ್ತೀನಿರು ಎಂದ ನವೀನ್ಗೆ. ನವಿ, ಪ್ರಾಕ್ಟೀಸಿಗೆ ನೀನು ಬೇರೆ ಕಡೆ ಹೋಗ್ತೀಯಾ? ಕೇಳುವಷ್ಟರಲ್ಲಿ ಗಂಟಲು ಕಟ್ಟಿತ್ತು. ನೋಡೋಣ ಎಲ್ಲಿ ಚಾನ್ಸ್ ಸಿಗುತ್ತೆ ಅಂತ. ಹೇಗೋ 3 ವರ್ಷ ಟೈಮ್ ಇದೆಯಲ್ಲ, ಹೊರಗಡೆ ಒಳ್ಳೆ ಹಾಸ್ಪಿಟಲ್ನಲ್ಲಿ ಸಿಕ್ಕಿದ್ರೆ ಹೋಗೋದು ನವೀನ್ ಉತ್ತರಿಸಿದ್ದ. ಹ್ಞೂ ಯಾವುದೂ ಹೇಳಲಾಗದೆ ಮಿಸ್ ಯು ಎಂದಷ್ಟೇ ಹೇಳಿದಳು. ಅಯ್ಯೋ ಮುದ್ದು, ನನಗೆ ನೀನು ಬಿಟ್ಟಿರೋದಕ್ಕೆ ಇಷ್ಟನಾ ಹೇಳು? ಹಾಗೇನಾದರೂ ನಂಗೆ ಬೇರೆ ಕಡೆ ಆದರೆ ನಿನಗೂ ಯೂನಿವರ್ಸಿಟಿನಲ್ಲಿ ಅಪ್ಲೈ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರಾಯ್ತು ಅಷ್ಟೇ ಅಂತ ನವೀನ್ ಹೇಳಿದ್ದ. ಏನೂ ಬೇಕಿಲ್ಲ, ಹೊರಗಡೆ ಹೋಗಬೇಕು ಅನ್ನೋ ಐಡಿಯಾನೇ ನಿನ್ನ ತಲೆಯಲ್ಲಿ ಬರಬಾರ್ದು. ಎಲ್ಲರಿಂದ ದೂರ ಇದ್ದು ಸಂಪಾದಿಸೋದೇನಿದೆ ಹೇಳು? ನಿನಗೆ ಸ್ಯಾಲ್ರಿ ಸ್ಕೇಲ್ ಕಮ್ಮಿ ಆದರೂ ಪರವಾಗಿಲ್ಲ, ನಿಯರ್ನಲ್ಲೇ ಟ್ರೈ ಮಾಡು ಅಷ್ಟೇ ಎಂದಳು ನಕ್ಷತ್ರ. ನಿನ್ನಿಂಥ ಬುದ್ಧಿಗೇನೆ ಅಪ್ಪ ನಿನ್ನ ಲಕ್ಷ್ಮಿ ಅನ್ನೋದು, ಬಂಗಾರ ಎನ್ನುತ್ತಾ ದೃಷ್ಟಿ ತೆಗೆದ. ಅಷ್ಟರಲ್ಲಿ ಪೂಜೆ ಮುಗಿಸಿಕೊಂಡು ವಿಶ್ವನಾಥ ದಂಪತಿಗಳು ಬಂದರು. ಮನೆ ಹೊರಗೆ ನಿಂತಿದ್ದ ಬೈಕ್ ನೋಡಿಯೇ ಅಳಿಯನ ಆಗಮನವಾಗಿದೆ ಅಂತ ಅವರಿಗೆ ತಿಳಿದಿತ್ತು. ಯಾವಾಗ ಬಂದ್ಯಪ್ಪ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ಕೇಳುತ್ತಲೇ ನೆಲದ ಮೇಲೆ ಅಳಿಯನನ್ನು ಕೂರಿಸಿ ತಾನು ಮಾತ್ರ ಚೇರ್ ಮೇಲೆ ಕುಳಿತಿದ್ದ ಮಗಳನ್ನು ನೋಡುತ್ತಲೇ ರೇಗಿದ್ದರು ಪೂರ್ಣಿಮಾ. ನಾನೇನು ಕೂರಿಸ್ಲಿಲ್ಲಮ್ಮ, ಅವನೇ ಕೂತ್ಕೊಂಡಿರೋದು ಎಂದಳು ನಕ್ಷತ್ರ. ಇದೇನಿದು, ನೀರಿನ ಬೇಸನ್ ಬ್ಯೂಟಿ ಪಾರ್ಲರ್ ಥರ ಕಾಲಿಗೆ ಮಸಾಜ್ ಮಾಡಿಸ್ಕೊಂಡಿಲ್ಲ ನಿನ್ನ ಕೈನಲ್ಲಿ? ಹಾಕ್ತೀನಿ ನೋಡು ಇವಳಿಗೆ ಎಂದ ಪೂರ್ಣಿಮಾರ ಮಾತಿಗೆ. ಪಪ್ಪ, ನಿಮ್ಮ ಹೆಂಡತಿಗೆ ಸ್ವಲ್ಪ ಸಮಾಧಾನವಾಗಿರೋ ಕೇಳಿ ಕಿರುಚಿದಳು ನಕ್ಷತ್ರ. ಪೂರ್ಣ, ಇರು ಸ್ವಲ್ಪ ಎಂದರು ವಿಶ್ವನಾಥರು. ಮಾವ, ಅಮ್ಮ ಏನೋ ಪೂಜೆ ಮಾಡಿಸಿದ್ರು, ಪ್ರಸಾದ ಕೊಟ್ಬಾ ಅಂತ ಕಳಿಸಿದ್ರು. ಚುಕ್ಕಿ ಕಾಲು ನೋವು ಅಂತಿದ್ಲು, ಅದಕ್ಕೆ ಹಾಟ್ ವಾಟರ್ನಲ್ಲಿ ಮಸಾಜ್ ಮಾಡಿದೆ ಅಷ್ಟೇ ಅಂತ ನವೀನ್ ಹೇಳಿದ್ದ. ಅಷ್ಟೇ ಅಲ್ಲ ಪಪ್ಪ, ನಂಗೆ ಕಾಫಿ ಮಾಡೋಕ್ಕೂ ಹೇಳೋಕೆ ಬಿಡದೆ ಅವನೇ ಮಾಡಿಕೊಟ್ಟ. ಕಾಫಿ ಥರ ಇತ್ತು ಅಷ್ಟೇ, ಕಾಫಿ ಡೇ ಕಾಫಿ ಥರ ಏನಿಲ್ವಲ್ಲ ಅಂತ ಅವನಿಗಷ್ಟೇ
ಬಿಟ್ಟಿ ಬಿಲ್ಡಪ್ ಬೇರೆ ಕೊಟ್ಕೊಂಡ ಅಲ್ವೇನೋ ಅಂತ ನಕ್ಷತ್ರ ಕೇಳಿದ್ಲು. ವಿಶ್ವನಾಥರ ಮನಸ್ಸು ಸಂತೃಪ್ತಿಯಿಂದ ತೇಲಾಡಿತ್ತು. ದಿನಗಳ ಲೆಕ್ಕ ನೋಡಿ ಪೂರ್ಣಿಮಾರಿಗೂ ಅರ್ಥ ಆಗಿತ್ತು. ಹೆಣ್ಣು ತನ್ನ ಗಂಡನ ಆಶ್ರಯನ ಬಯಸೋದೇ ಇಂಥ ದಿನಗಳಲ್ಲಿ. ನವಿ ಹೇಳ್ದೆ ಎಲ್ಲ ಅರ್ಥ ಮಾಡ್ಕೋತಾನೆ. ಈ ಸುಖ ಸಂತೋಷ ನೆಮ್ಮದಿನ ಸದಾಕಾಲ ಕರುಣಿಸು ದೇವ್ರೆ ಸಾಕು. ಹೆತ್ತ ಕರುಳು ದೇವರಲ್ಲಿ ಬೇಡ್ಕೊಂಡಿತ್ತು. ಮನಸ್ಥಿತಿ ಅರ್ಥ ಮಾಡ್ಕೊಂಡವನಂತೆ ನವಿ, ಅಮ್ಮ ಏನೇ ಆಗಲಿ ಈ ಕಿಚನ್ನಲ್ಲಿ ಯಾವುದ್ಯಾವುದು ಎಲ್ಲೆಲ್ಲಿದೆ ಹುಡ್ಕೋದು ಕಷ್ಟ, ದೊಡ್ಡ ಅನ್ವೇಷಣೆನೇ ಸೈ. ಎಲ್ಲ ಡಬ್ಬಗಳ ಮೇಲೂ ಹೆಸರು ಬರೆದಿಡಿ. ಹಾಗೆ ನಮಗೇನು ಬೇಕು ಅದರ ಹೆಸರು ಕೂಗಿದ ಕೂಡಲೇ ಮನುಷ್ಯರ ಥರ ನಾನಿಲ್ಲಿದ್ದೀನಿ ಅನ್ನೋ ಹಾಗೆ ಇರಬೇಕಿತ್ತು ಅಲ್ವಾ ಮಾವ ಅಂದ. ಆಯ್ತಾಯ್ತು, ನೀನು ನೆಕ್ಸ್ಟ್ ಟೈಮ್ ಅಡುಗೆ ಮಾಡ್ತೀಯಲ್ಲ ಅಷ್ಟೊತ್ತಿಗೆ ಲೇಬಲ್ ಬರೆದು ಅಂಟಿಸ್ತೀನಿ ಬಿಡು ಅಂದಳು ನಕ್ಷತ್ರ. ಎಲ್ಲರೂ ನಗೆಯಾಡಿದ್ರು. ಲೀಗಲಿ ಮನೆ ಅಳಿಯ ಆದಮೇಲೆ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾನೆ ನವಿ. ಏನಾದರೂ ಸಿಹಿ ಮಾಡು ಪೂರ್ಣ. ನಕ್ಷು ನಿಮ್ಮ ಮಾವ ಫ್ರೀ ಇದ್ದರೆ ಬರ್ತಾರಾ ಈ ಕಡೆ ಕೇಳು, ಕಾಲ್ ಮಾಡೋಣ ಅಂದರು ವಿಶ್ವನಾಥರು. ಸರಿ ಪಪ್ಪ ನಿಮ್ಮ ಫೋನ್ ಕೊಡಿ ಎಂದು ಗೌಡರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಲು ನಕ್ಷತ್ರ. ಬಾಳೆಗೊನೆ ಕಡಿಯಕ್ಕೆ ಬರ್ತಾರೆ, ತೋಟಕ್ಕೆ ಕಳಿಸು ನಿನ್ನ ಮಗನ ಓದೋದು ಮುಗ್ದಿದೆ, ಇನ್ನು ಮುಂದೆ ನಮ್ಮ ಜೊತೆ ಹೊಲ ತೋಟದ ಕೆಲ್ಸಕ್ಕೆ ಬರಬೇಕು ಅಂತ ಹೇಳಿದ್ರೆ ನೋಡು ನಿಮ್ಮತ್ತೆ ಮಗ ಕೆಲಸ ಮಾಡೋದನ್ನ ತಪ್ಪಿಸೋದಕ್ಕೆ ಐಡಿಯಾ ಮಾಡಿ ಅಲ್ಲಿಗೆ ಕಳಿಸಿರೋದನ್ನು ನಗುತ್ತಾ ಹೇಳಿದ್ದರು ಗೌಡರು. ಇಲ್ಲ ಗೌಡ್ರೆ, ನಾನೊಬ್ಬನೇ ಯಾಕೆ ಮಾಡಲಿ ಅಂತ ಹೆಂಡತಿನೂ ಕರ್ಕೊಂಡು ಹೋಗಿ ಬಂದಿರೋದಂತೆ ಅಂದರು ವಿಶ್ವನಾಥರು. ಏನೋ ನನ್ನ ಸೊಸೆ ಕೈನಲ್ಲಿ ಕೆಲಸ ಮಾಡಿಸ್ತೀಯಾ, ಬಾಳೆಗೊನೆ ಲೋಡ್ ಆಗ್ತಿದ್ದಾವೆ, ಲೋಡ್ ಕಳಿಸಿ ಬರ್ತೀನಿರು ನಿನಗಿದೆ ಅಂದರು ಗೌಡರು. ಮಾವ ಬರ್ತಾರೆ ಕನ್ಫರ್ಮ್ ಅಂದ ನಕ್ಷತ್ರ. ಸರಿ ಮಾವ ಬನ್ನಿ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು. ಚುಕ್ಕಿ ನೀನು ಮಲಗಿ ರೆಸ್ಟ್ ಮಾಡೋಗು. ಅಮ್ಮ ನಾನೇನಾದರೂ ಹೆಲ್ಪ್ ಮಾಡಲಾ ಅಂತ ಅಂದ ನವೀನ್. ಏನೂ ಬೇಡಪ್ಪ, ಹೋಗಿ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಿ, ಅರ್ಧ ಗಂಟೆಲಿ ಅಡುಗೆ ಮುಗಿಸ್ತೀನಿ ಅಂದರು ಪೂರ್ಣಿಮಾ. ನಿಂತು ಮಲಗಿ ರೆಸ್ಟ್ ಮಾಡು, ನಾನಿಲ್ಲೇ ಕೂತ್ಕೋತೀನಿ ಅಂತ ಪಕ್ಕದಲ್ಲೇ ಚೇರ್ ಮೇಲೆ ಕುಳಿತುಕೊಳ್ತಾ ಹೇಳಿದ್ದ ನವೀನ್. ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬಲ್ಲೆ ಅನ್ನೋ ಅಹಂ ಇತ್ತು ನನಗೆ, ನಿನ್ನ ನೋವನ್ನು ನಾನು ಇಸ್ಕೊಳ್ಳೋಕ್ಕಾಗಲ್ಲ ನೋಡು ಎಂದ. ಸಾಕಿಷ್ಟೇ ನನಗೆ, ನೀನು ನನ್ನವನು ಅನ್ನೋದೇ ಜಂಬ ನನಗೆ ಅಂದಳು ನಕ್ಷತ್ರ. ಪಕ್ಕದಲ್ಲಿ ಕುಳಿತು ಹಿತವಾಗಿ ತಲೆ ಕೂದಲು ಸವರುತ್ತಾ ಕಣ್ಣಲ್ಲಿ ಕರಗುತ್ತಲೇ, ಹೀಗೆ ನೋಡ್ತಾನೆ ಇರಬೇಕು ಚುಕ್ಕಿ, ನಿನ್ನ ಹಗಲು ರಾತ್ರಿಗಳ ಪರಿವೇ ಇಲ್ಲದೆ, ಲವ್ ಯು ಮೈ ಲೈಫ್ ಅಂದ ಹಣೆಗೆ ಮುತ್ತಿಟ್ಟು. ದೇಹದ ಆಯಾಸಕ್ಕೆಂಬಂತೆ ಲಘು ನಿದ್ರೆಗೆ ಜಾರಿದಳು ನಕ್ಷತ್ರ. ಒಲವಿನ ಮುತ್ತಿನ ಮಾಂತ್ರಿಕತೆಗೆ ಪರವಶಳಾದಳಂತೆ. ಹಾಲ್ಗೆ ಬಂದು ವಿಶ್ವನಾಥರ ಜೊತೆ ಮಾತನಾಡುತ್ತಾ ಕುಳಿತ ನವೀನ್. ಕ್ಯಾರೆಟ್ ಹಲ್ವಾ, ಅನ್ನ, ಮೆಣಸಿನ ರಸಂ, ಹಪ್ಪಳ, ಮಜ್ಜಿಗೆ ಮೆಣಸು ಕರಿದು ಮಜ್ಜಿಗೆಗೆ ಒಗ್ಗರಣೆ ಹಾಕಿ ಬಿಸಿ ಬಿಸಿ ಅಡುಗೆ ಸಿದ್ಧ ಮಾಡಿದ ಪೂರ್ಣಿಮಾ, ಅಣ್ಣ ಎಲ್ಲಿದ್ದಾರೆ ಕೇಳಿ ಅನ್ನೋ ಅಷ್ಟರಲ್ಲಿ ಹೊರಗಡೆ ಕಾರ್ ನಿಂತ ಸದ್ದಾಗಿತ್ತು. ಕಾಲ್ ಮಾಡೋಣ ಅಂತಿದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ, ಬನ್ನಿ ಅಂತ ವಿಶ್ವನಾಥರು ಕರೆದಿದ್ರು. ಲಕ್ಷ್ಮಿ ಜೀವನ್ ಮನೇಲಿಲ್ವಾ ಸುತ್ತ ಕಣ್ಣಾಡಿಸುತ್ತಾ ಕೇಳಿದ್ದರು ಗೌಡರು. ಮನೆ ಸೈಲೆಂಟ್ ಆಗಿರೋದನ್ನು ನೋಡಿ ಹೀಗೆ ಕೇಳ್ತಿದ್ದಾರಪ್ಪ. ಮಲಗಿದಾಳೆ ನಿಮ್ಮ ಸೊಸೆ, ಎಬ್ಬಿಸ್ತೀನಿ ಇರಿ ಎನ್ನುತ್ತಾ ನಕ್ಷತ್ರಗಳನ್ನು ಎಬ್ಬಿಸಲು ರೂಮಿಗೆ ಹೋದ ನವೀನ್. ಮಗ ಮಾವನ ಮನೆಯಲ್ಲಿ ಮನೆ ಸದಸ್ಯನಂತೆ ಇರುವುದನ್ನು ನೋಡಿ ಗೌಡರಿಗೆ ಮಗನ ಬಗ್ಗೆ ಹೆಮ್ಮೆಯಾಗಿತ್ತು. ರವಿ ಅಣ್ಣ ಯಾವಾಗ ಕರೆದ್ರೂ ಮನೆ ಒಳಗಡೆ ಬರ್ತಾನೆ ಇರಲಿಲ್ಲ ಆರೋಪಿಸುತ್ತಲೇ ರೂಮಿನಿಂದ ಬಂದಳು ನಕ್ಷತ್ರ. ಈಗ ಈ ಮನೆ ಆ ಮನೆ ಬೇರೆ ಅಲ್ಲ, ನಮ್ಮನೆನೇ ಅಲ್ವಾ, ಅದಕ್ಕೆ ಬಂದಿದ್ದೀನಲ್ಲ, ನೀನು ಕರೆಯೋಕ್ಕೂ ಮುಂಚೆನೇ ರವಿ ವಾದಿಸಿದ. ಆಯ್ತಾಯ್ತು ಊಟಕ್ಕೆ ಕೇಳಿ ಅವಸರಿಸಿದರು ಮನೆಯ ಅನ್ನಪೂರ್ಣೆ ಪೂರ್ಣಿಮಾ. ಊಟ ಮುಗಿಸಿ ವೀಳ್ಯ ಹಾಕಿಕೊಂಡು, ಲಕ್ಷ್ಮಿ ಹೋಗಿ ಬರ್ತೀವಿ, ಕೆಲಸಗಳು ತುಂಬ, ಬರೋಕ್ಕಾಗ್ತಿರ್ಲಿಲ್ಲ, ನೀನು ಬೇಜಾರಾಗಬೇಡ, ಮಾವ ಸೊಸೆ ಮಾಡ್ಕೊಂಡ್ಮೇಲೆ ಬರೋದೇ ಕಮ್ಮಿ ಆದರು ಅಂತ ಗೌಡರು ಹೇಳಿದರು. ಮಾವ ಬ್ಯುಸಿ ಆದ್ರೇನು ಪರವಾಗಿಲ್ಲ, ಮಗನ ಅವಾಗವಾಗ ಕಳಿಸ್ತೀರಿ ಅನ್ನೋ ನಕ್ಷತ್ರ ಅಂದ ರವಿ. ನಾಚಿ ತಲೆ ತಗ್ಗಿಸಿದಳು ನಕ್ಷತ್ರ. ಕಾಲೇಜ್ ನಾಳೆ ಡಿಸೈಡ್ ಮಾಡಿ ಹೇಳ್ತೀನಿ, ನಿನ್ನ ಜೊತೆ 2 ಕುರಿಗಳು ಹಳ್ಳಕ್ಕೆ ಬೀಳೋಕ್ಕೆ ಕಾಯ್ತಿದ್ದೇವಲ್ಲ ಅವರಿಗೂ ಹೇಳಿರು ಅಂದ ನವೀನ್. ಹಾಗಂತ ಕಲ್ಲು ಮುಳ್ಳಿರೋ ಹಳ್ಳ ನೋಡಬೇಡ, ವೆಲ್ ಫೆಸಿಲಿಟಿ ಇರೋ ಹಳ್ಳನೇ ನೋಡು ಆಯಿತಾ ಮರು ಉತ್ತರಿಸಿದಳು ನಕ್ಷತ್ರ. ಎಲ್ಲರೂ ನಗುತ್ತಾ ಒಂದು ಮಾತಿಗೆ 10 ಮಾತಾಡೋಳು, ಹೋಗಿ ಹೋಗಿ ನೀನು ಅವಳಿಗಂತೀಯಲ್ಲ ಅಂದರು. ಸರಿ ನಾಳೆ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗೋಣ, ರೆಡಿ ಇರು ಅಂತ ಹೇಳಿ, ಅಪ್ಪ ನಾನು ಸ್ವಲ್ಪ ಸಿಟಿಗೆ ಹೋಗಿ ಬರ್ತೀನಿ, ನೀವು ರವಿ ಜೊತೆ ಹೋಗಿರಿ ಅಂತ ಹೇಳಿ ಹಿಂದಿರುಗಿದ ನವೀನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.